ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ಒಂದು ಕಡೆ ವಕ್ಫ್ ಆಸ್ತಿಯ ವಿವಾದ ಇಡೀ ಕರ್ನಾಟಕದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿರೋ ವಿಷಯ ನಿಮಗೆಲ್ಲ ತಿಳಿದೇ ಇದೆ. ಸ್ನೇಹಿತರೆ, ಇದೀಗ ಮತ್ತೊಮ್ಮೆ ಈ ವಿವಾದದ ಬೆನ್ನಲ್ಲೇ ಕಾಂಗ್ರೆಸ್ ಮತ್ತೊಮ್ಮೆ ಮುಸ್ಲಿಮರ ಓಲೈಕೆ ಮಾಡಲು ಮುಂದಾಗಿರೋ ವಿಷಯ ಪ್ರತಿಪಕ್ಷಗಳನ್ನು ಕೆಂಡಾಮಂಡಲ ಮಾಡಿದೆ. ರಾಜ್ಯ ಸರ್ಕಾರ ನಾನಾ ಕಾಮಗಾರಿಗಳು ಅಂದರೆ ಈ ನಾಗರಿಕ ಕಾಮಗಾರಿಗಳ ಟೆಂಡರ್ನಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ಈಗ ನೀಡಲಿಕ್ಕೆ ಮುಂದಾಗಿದೆ ಅನ್ನೋ ಪ್ರಸ್ತಾಪ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಗುರಿಯಾಗಿಬಿಟ್ಟಿದೆ. ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ನಿರ್ದಿಷ್ಟ ವರ್ಗದ ಜನರನ್ನು ತನ್ನತ್ತ ಸೆಳೆಯಲಿಕ್ಕೋಸ್ಕರ, ತನ್ನ ವೋಟ್ ಬ್ಯಾಂಕ್ಗೋಸ್ಕರ ಕಾಂಗ್ರೆಸ್ ಒಂದು ವರ್ಗದ ಜನರನ್ನು ಸಂತುಷ್ಟಿಗೊಳಿಸಲಿಕ್ಕೆ ಈ ರೀತಿಯ ನಿರ್ಧಾರಕ್ಕೆ ಬಂದುಬಿಟ್ಟಿದೆ ಅಂತ ಹೇಳಿ ಆಡಳಿತ ವಿರೋಧಿ ಪಕ್ಷಗಳು ನಿಗಿ ಕೆಂಡವನ್ನು ಕಾರ್ತಾ ಇವೆ. ಈ ವಿಷಯ ಈಗ ಬೆಂಕಿ ಬಿರುಗಾಳಿಯಂತೆ ಹರಿದಾಡ್ತಾ ಇದ್ದಂತೆ ಸಿದ್ದರಾಮಯ್ಯ ಕೂಡ ಎಚ್ಚೆತ್ತುಕೊಂಡಿದ್ದು ಉಲ್ಟಾ ಹೊಡಿತಾ ಇದ್ದಾರೆ. ಸ್ನೇಹಿತರೆ, ಏನಿದು 4% ಮೀಸಲಾತಿ ಯಾಕೆ ಕೊಡ್ತಾ ಇರೋದು, ಇದರಿಂದ ಆಗ್ತಕ್ಕಂತಹ ಲಾಭಗಳೇನು, ಮುಸ್ಲಿಂ ಸಮುದಾಯಕ್ಕೆ ಆಗ್ತಕ್ಕಂಥ ಲಾಭ ಏನು ಅನ್ನೋದನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ನೋಡೋಣ. ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕಾಮಗಾರಿ ಗುತ್ತಿಗೆಗಳಲ್ಲೂ ರಿಸರ್ವೇಷನನ್ನು ಈಗಾಗಲೇ ಕೊಡೋದು ಜಾರಿಯಲ್ಲಿದೆ. ಇದನ್ನು ಅಲ್ಪಸಂಖ್ಯಾತರಿಗೂ ಕೂಡ ವಿಸ್ತರಿಸುವ, ಅಂದರೆ ಈ ಪ್ರವರ್ಗ 2B ಅಡಿ ಬರ್ತಕ್ಕಂಥ ಮುಸ್ಲಿಮರಿಗೂ ಕೂಡ 4% ಮೀಸಲನ್ನು ಕಲ್ಪಿಸ್ತಕ್ಕಂಥ KTPP ಕಾಯ್ದೆಗೆ ತಿದ್ದುಪಡಿ ತರೋ ಪ್ರಸ್ತಾವನೆಗೆ ಸಿದ್ದರಾಮಯ್ಯ ಕೂಡ ಅಸ್ತು ಅಂದುಬಿಟ್ಟಿದ್ದಾರಂತೆ. ಈ ಅಸ್ತು ಎಂದಿರೋ ಮಾತುಗಳ ಜೊತೆಗೆ ಸಹಿ ಹಾಕಿರೋದು ಕೂಡ ಬಲವಾಗಿ ಈಗ ಕೇಳಿ ಬರ್ತಾ ಇರೋದು. ಅಂದರೆ 1 ಕೋಟಿವರೆಗಿನ ಈ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೂ ಕೂಡ 4% ಮೀಸಲು ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮುಸ್ಲಿಂ ಶಾಸಕರು, ಸಚಿವರು ಒತ್ತಡ ಏರಿರೋದು ಈಗ ಬೆಳಕಿಗೆ ಬಂದಿರೋದು. ಈ ಸಚಿವರು ಮತ್ತು ಈ ಶಾಸಕರ ಒತ್ತಡಕ್ಕೆ, ಅವರ ಮನವಿಗೆ ಮಣಿದು ಈ ಕಾಯ್ದೆಗೆ ತಿದ್ದುಪಡಿ ಮಾಡಲಿಕ್ಕೆ ಹಣಕಾಸು ಇಲಾಖೆಗೂ ಕೂಡ ಸಿದ್ದರಾಮಯ್ಯನವರು ಗ್ರೀನ್ ಸಿಗ್ನಲ್ ಸೂಚನೆ ಕೊಟ್ಟಿರ್ತಕ್ಕಂಥ ಈ ಕಡತದ ಪ್ರತಿಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇವೆ. ಅದರ ವಿರುದ್ಧವಾಗಿಯೇ ಈಗ ವಿರೋಧಿ ಪಕ್ಷದ ನಾಯಕರು ಕೂಡ ಈಗ ಕೆಂಡ ಕಾರ್ತಾ ಇರೋದು. ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗಾಗಲೇ SC/ST ಸಮುದಾಯಕ್ಕೆ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡಿದೆ. ಅಂದರೆ SC/ST ಸಮುದಾಯಕ್ಕೆ 24% ಗುತ್ತಿಗೆ ಮೀಸಲಾತಿಯನ್ನು ನೀಡಲಾಗಿದೆ. ಅದರ ಜೊತೆಗೆ ಈ OBC ಸಮುದಾಯಕ್ಕೆ 4%, 2A ಅಡಿ 15% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಒಟ್ಟು ಸರ್ಕಾರದ ಕಾಮಗಾರಿಗಳಲ್ಲಿ 43% ಮೀಸಲಾತಿಯನ್ನು ಕೊಟ್ಟಿರೋದು. ಇದೀಗ ಮುಸ್ಲಿಂ ಸಮುದಾಯಕ್ಕೂ ಕೂಡ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡೋ ಕುರಿತು ಪ್ರಸ್ತಾವನೆ ಸಲ್ಲಿಕೆಯಾಗಿರೋದು. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಸಂಗತಿ, ಒಟ್ಟು ಸರ್ಕಾರದ ಟೋಟಲ್ ಕಾಮಗಾರಿಗಳಲ್ಲಿ 43% ಮೀಸಲಾತಿಯನ್ನು ಕೊಡಲಾಗ್ತಾ ಇರೋದು. ಈಗ ಈ ಮುಸ್ಲಿಂ ಸಮುದಾಯಕ್ಕೂ ಕೂಡ ಇದರಲ್ಲಿ ಮೀಸಲಾತಿಯನ್ನು ಕೊಟ್ಟರೆ, ಈಗ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿಯನ್ನು ನೀಡಲು ಚಿಂತನೆ ನಡೆಸಿದೆಯಲ್ಲ, ಅದೇನಾದರೂ ಅಸ್ತು ಅಂದುಬಿಟ್ರೆ, ಅದು ಓಕೆ ಆಗಿಬಿಟ್ರೆ, ಆ ಮೂಲಕ ಕಾಮಗಾರಿಗಳಲ್ಲಿ ಮೀಸಲಾತಿ ಏನಿದೆಯಲ್ಲ, ರಿಸರ್ವೇಷನ್, ಅದು 47%ಗೆ ಏರಿಕೆ ಆಗುತ್ತೆ. ಈ ಸಂಬಂಧವಾಗಿ ಈಗಾಗಲೇ KTPP ಕಾಯ್ದೆಯ 1999ರ 6ನೇ ಪ್ರಕರಣಕ್ಕೆ ತಿದ್ದುಪಡಿಯನ್ನು ಕೂಡ ಮಾಡಲಾಗಿದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅನುಮೋದನೆ ನೀಡಿರ್ತಕ್ಕಂಥ ಟಿಪ್ಪಣಿಯೂ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋದು. ಈ ಸಂಬಂಧವಾಗಿ CM ಸಿದ್ದರಾಮಯ್ಯನವರಿಗೆ ಮುಸ್ಲಿಂ ಸಮುದಾಯದ ಎಲ್ಲ ನಾಯಕರು ಅವರ ನಿಯೋಗದಿಂದ ಒಂದು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅನ್ನಲಾಗ್ತಾ ಇದೆ. ಅದರಲ್ಲಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್ ಜೊತೆಗೆ CM ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಜೊತೆಗೆ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಜೊತೆಗೆ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್, ಅಬ್ದುಲ್ ಜಬ್ಬಾರ್, ಹ್ಯಾರಿಸ್ ರವರು, ರಿಜ್ವಾನ್ ಜೊತೆಗೆ ಖನೀಜಾ ಫಾತಿಮಾ, ಇಕ್ಬಾಲ್ ಹುಸೇನ್ ಇವರೆಲ್ಲರೂ ಸೇರಿ ಒಂದು ಪತ್ರವನ್ನು ಬರೆದಿದ್ದಾರೆ ಅಂತ ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋದು. ಈ ವಿಚಾರ ಇದೀಗ ವಿವಾದ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಸ್ಪಷ್ಟನೆಯನ್ನು ಕೂಡ ಕೊಟ್ಟುಬಿಟ್ಟಿದೆ. ಇದೀಗ ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ ಬಗ್ಗೆ ಹೇಳ್ಬಿಡ್ತೇನೆ. ಮೀಸಲಾತಿ ಬೇಡಿಕೆ ಇರೋದು ನಿಜ, ಅದಕ್ಕೆ ನಾವು ಒಪ್ಪಿಗೆ ನೀಡಲಾಗಿದೆ ಅನ್ನೋ ವರದಿ ಇದೆಯಲ್ಲ, ಅದೆಲ್ಲವೂ ಕೂಡ ಸುಳ್ಳು. ಆ ಥರದ್ದು ಯಾವುದೇ ನಿರ್ಧಾರ ಇನ್ನೂ ಕೂಡ ಆಗಿಲ್ಲ. ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡುವ ಪ್ರಸ್ತಾವನೆ ಸರ್ಕಾರದ ಮುಂದೆ ಬಂದಿದೆ. ಆ ವರದಿ ಕೂಡ ಕೆಲ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ. ಆದರೆ ಮೀಸಲಾತಿ ನೀಡಬೇಕು ಅನ್ನೋ ಬೇಡಿಕೆ ಮಾತ್ರ ಬಂದಿರೋದು. ಆದರೆ ಈ ಥರದ ಜಾರಿಯ ನಿರ್ಧಾರದ ಪ್ರಸ್ತಾವನೆ ಯಾವುದೂ ಕೂಡ ಇಲ್ಲ ಅನ್ನೋ ಒಂದು ಸ್ಪಷ್ಟನೆ ಕೂಡ ಕೇಳಿ ಬರ್ತಾ ಇರೋದು. ಆದರೆ ಇದರ ಕುರಿತಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು.
ಯಾವಾಗಲೂ ಕೂಡ ಯಾವುದೇ ಪ್ರಕರಣಗಳನ್ನು ನೋಡಿ ಈ ಸಿದ್ದರಾಮಯ್ಯನವರು ದೋಸೆಯನ್ನು ತಿರುಚ್ತಾ ಇರೋದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಒಂದು ವಾಲ್ಮೀಕಿ ಹಗರಣ, ಆರಂಭದಲ್ಲಿ ಏನಾಯಿತು, ಅದಾದ ಮೇಲೆ ಯಾರೆಲ್ಲ ರಾಜೀನಾಮೆ ಕೊಟ್ಟರು ಎಲ್ಲರೂ ನಿಮಗೆ ಗೊತ್ತೇ ಇದೆ. ಅದಾದ ನಂತರ ಮೂಢ ಹಗರಣವನ್ನು ಈಗಲೂ ಕೂಡ ಸಿದ್ದರಾಮಯ್ಯವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಜೊತೆಗೆ ತಮ್ಮ ಕೊಟ್ಟಿರ್ತಕ್ಕಂಥ ಪಡೆದಿದ್ದಂಥ ಆಸ್ತಿಗಳನ್ನು ವಾಪಸ್ ಕೂಡ ಕೊಟ್ಟುಬಿಟ್ರು. ಹೀಗೆ ಎಡವಟ್ಟು ಮಾಡೋದು, ಆಮೇಲೆ ಸುಳ್ಳು ಹೇಳೋದು, ಇದೇ ಸಿದ್ದರಾಮಯ್ಯನವರ ದಿನಚರಿ ಆಗಿಬಿಟ್ಟಿದೆ ಅಂತೇಳಿ ಆರ್ ಅಶೋಕ್ ಅವರು ಕಿಡಿಕಾರ್ತಾ ಇರೋದು. ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನು ನೀಡುವ ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಅಂತ ಹೇಳಿ ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಅವರು ಭಂಡತನಕ್ಕೆ ಏನು ಹೇಳಬೇಕು? ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿಗೆ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡಬೇಕು ಅಂತ ಹೇಳಿ ಎಲ್ಲ ಶಾಸಕರು ಆಗಸ್ಟ್ 24, 2024ರಂದೇ ಪತ್ರ ಬರೆದಿದ್ದಾರೆ. ಅದೇ ದಿನವೇ ಆ ಪತ್ರವನ್ನು ಪರಿಶೀಲಿಸಿ ಅದಕ್ಕೆ ಮಂಡಿಸಿ, ಜೊತೆಗೆ ಆರ್ಥಿಕ ಇಲಾಖೆಗೂ ಕೂಡ ಸಿದ್ದರಾಮಯ್ಯನವರು ಡೈರೆಕ್ಷನನ್ನು ಕೂಡ ಕೊಟ್ಟಿದ್ದಾರೆ. ಈ ಸಂಬಂಧ KTPP ಆ್ಯಕ್ಟ್ಗೆ ತಿದ್ದುಪಡಿ ತರಲು ಕೂಡ ಅವರೇ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಆ ಥರದ ಪ್ರಸ್ತಾವನೆಯೇ ಸರ್ಕಾರದ ಮುಂದಿಲ್ಲ ಅಂತ ಹೇಳಿ ಹಸಿ ಸುಳ್ಳುಗಳನ್ನು ಹೇಳ್ತಿರಲ್ಲ, ತಮಗೆ ಕಿಂಚಿತ್ತಾದರೂ ಆತ್ಮಸಾಕ್ಷಿ ನೈತಿಕತೆ ಅನ್ನೋದು ಇದೆಯಾ ಅಂತ ಹೇಳಿ ಇದೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕಿಡಿಕಾರ್ತಾ ಇರೋದು. ಸತ್ಯದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಬಾಯ್ಬಿಟ್ರೆ ಬರೀ ಸುಳ್ಳು ಹೇಳುವ ತಮ್ಮನ್ನು ಆ ತಾಯಿ ಚಾಮುಂಡೇಶ್ವರಿ ಮೆಸ್ತಾಳ ಅಂತ ಹೇಳಿ ಅವ್ರನ್ನ ಕೆಣಕಿದ್ದಾರೆ. ಇನ್ನೊಂದು ಕಡೆ ಕೇವಲ ಮುಸ್ಲಿಮರಿಗೆ ಮಾತ್ರವಲ್ಲ, ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲರಿಗೂ ಮೀಸಲಾತಿಯನ್ನು ನೀಡಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವರು ಮೀಸಲಾತಿಯನ್ನು ಕೇಳಬೇಕು. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳಿ ಯಾವತ್ತೂ ಕೂಡ ರಾಜಕೀಯವನ್ನು ಮಾಡಬಾರ್ದು. ಯಾರೆಲ್ಲ ದುರ್ಬಲರಾಗಿದ್ದಾರೆ, ಯಾರೆಲ್ಲ ಬಡತನ ರೇಖೆಗಿಂತ ಕೆಳಗಿದ್ದಾರೆ, ಅವರೆಲ್ಲರಿಗೂ ಕೂಡ ಈ ಮೀಸಲಾತಿಯನ್ನು ಕೇಳೋ ಹಕ್ಕಿದೆ, ಧೈರ್ಯ ಇದೆ. ಅದನ್ನು ಅವರು ಕೇಳಿ ಪಡೀತಾರೆ. ನೀವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಅಂತ ಈಗ ಹೊಡೆದಾಡ್ಕೊಳ್ತಾ ಯಾವ ಪರಿಸ್ಥಿತಿಯಲ್ಲಿದ್ದೀವಿ, ಯಾವ ಹಂತದಲ್ಲಿದ್ದೀವಿ, ಅಭಿವೃದ್ಧಿಯ ಕಾರ್ಯಗಳು ಹೇಗೆ ಕುಂಠಿತವಾಗಿವೆ, ಅವೆಲ್ಲವನ್ನು ಕೂಡ ನಾವೆಲ್ಲರೂ ಗಮನಿಸಬೇಕಾಗತ್ತೆ ಅಂತಲೂ ಕೂಡ ಶಿವರಾಜ್ ಪಾಟೀಲ್ರವರು ಕೂಡ ಇದನ್ನು ವ್ಯಂಗ್ಯವಾಡಿರೋದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. DK ಶಿವಕುಮಾರ್ ಆಗಿರ್ಬೋದು, ಇದೇ ಸಿದ್ದರಾಮಯ್ಯನವರಾಗಿರ್ಬೋದು, ಈ 4% ಮೀಸಲಾತಿಯ ನೀಡುವ ಕುರಿತಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರೋ ಪತ್ರಗಳ ಹೊರತಾಗಿಯೂ ಕೂಡ ಇದ್ರ ಬಗ್ಗೆ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ಸಡನ್ನಾಗಿ ಉಲ್ಟಾ ಹೊಡೆದಿರೋದು. ಈ ವಕ್ಫ್ ಕಾಯ್ದೆಯ ಕುರಿತಾಗಿ ಏನೆಲ್ಲ ರೈತರ ಜಮೀನುಗಳು ಹೇಗೆ ಈ ವಕ್ಫ್ ನಿಯೋಗಕ್ಕೆ ಹೋಗ್ತಾ ಇದ್ದಾವೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ. ಹೀಗೆ ನಾವೆಲ್ಲರೂ ಕೂಡ ಕೂಡಾಗಿಬಿಟ್ರೆ ಮುಂದೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತ. ಒಂದು ಕಡೆ ಯಾರಿಗೆಲ್ಲ ಈ ಮೀಸಲಾತಿಯ ಹಕ್ಕು ಸಿಗಬೇಕು ಅವ್ರಿಗೆಲ್ಲರಿಗೂ ಕೂಡ ಸಿಕ್ಕರೆ ಅದು ನ್ಯಾಯಸಮ್ಮತವಾಗಿರುತ್ತೆ. ಆದರೆ ಅದನ್ನು ಸಮಂಜಸವಾಗಿ ಅದನ್ನು ಒಪ್ಕೊಳ್ಳಿಕ್ಕೂ ಕೂಡ ಸಿದ್ದರಾಮಯ್ಯನವರು ಮುಂದೆ ಬರ್ತಾ ಇಲ್ಲ. ಈಗ ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರೋದು. ಒಂದು ಕಡೆ ಈಗ 43%, ಈಗ 4% ಕೊಟ್ಬಿಟ್ರೆ ಅದು 47%ಗೂ ಏರಿಕೆ ಆಗುತ್ತೆ. ಉಳಿದವರಿಗೆ ಯಾವುದೇ ಮೀಸಲಾತಿಗಳು ಇರೋದಿಲ್ಲ ಅನ್ನೋ ಕೊರಗು ಕೂಡ ಒಂದು ಕಡೆ ಕೇಳಿ ಬರ್ತಾ ಇರೋದು. ಇದು ಸದ್ಯದ ಅಪ್ಡೇಟ್ಸ್. ಮುಸ್ಲಿಮರಿಗೆ 4% ಮೀಸಲಾತಿಯ ಕುರಿತಾಗಿ ಇರ್ತಕ್ಕಂಥ ವಿಚಾರ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.